ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತಮ್ಮದೇ ಛಾಪು ಮೂಡಿಸಿ ಅನೇಕ ಧಾರಾವಾಹಿಗಳಿಗೆ ಆಕ್ಷನ್ ಕಟ್ ಹೇಳಿರುವ ನಿರ್ದೇಶಕ ಇದೀಗ ಮತ್ತೊಂದು ಕತೆ ಹೇಳಲು ರೆಡಿಯಾಗಿದ್ದಾರೆ. ಗಂಡ ಡೈರೆಕ್ಟರ್ ಆದ್ರೆ ಹೆಂಡತಿ ಪ್ರೊಡ್ಯೂಸರ್. ಇವರಿಬ್ಬರ ಕನಸಿನ ಕತೆ ನಂದಗೋಕುಲ. ಈ ನಂದಗೋಕುಲ ಕತೆ ಅಸಲಿಗೆ ಶುರುವಾಗಿದ್ದು ಹೇಗೆ, ಯಾವಾಗ ಶುರುವಾಗುತ್ತೆ, ಆ ಕುರಿತಾದಂತಹ ಡೀಟೇಲ್ ನಿಮಗಾಗಿ ಕಾಯ್ತಾ ಇದೆ. ಟೇಕ್ ಅ ಲುಕ್. ಮಕ್ಕಳಲ್ಲಿ ಇಷ್ಟು ಬೇಗ ಮಲ್ಕೊಂಡ್ಬಿಟ್ರ? ಕೊಬ್ಬರಿ ಮಿಠಾಯಿ ತಂದು ನಿನ್ಕೊಂಡ್ರ? ಇವಾಗ ನಂದಕುಮಾರ್ನ ನೋಡಿದ್ರೆ ನಮ್ಮೆಲ್ಲರ ತಂದೆ ನೋಡ್ದಂಗ ಆಗತ್ತೆ ನಮ್ಗೆ. ತಲೆಗೆ ಎಣ್ಣೆ ಹಚ್ಕೊಂಡು ಮಕ್ಕಳು ಶಿಸ್ತಾಗಿರ್ಬೇಕು. ಬಟ್ಟೆ ಏನೋ ಚೆನ್ನಾಗಿದೆ. ನನ್ 3 ಮಕ್ಳಿಗೂ ಸೇರಿಸಿ ಒಟ್ಟು 8 ಮೀಟರ್ ಕೊಡಿ. ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ರು ಕೂಡ ಹೊರಗಡೆಯಿಂದ ಅಂತ ಇರುವಂತ ತಂದೆನೆ ನಂದಕುಮಾರ್. ಮಕ್ಕಳು ರೆಡಿಯಾನೆ? ಅದು ಮಕ್ಕಳು ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿದ್ದೆ, ನನಗೆ ಪ್ರೊಡಕ್ಷನ್ ಅನ್ನೋದು ಪ್ಯಾಷನ್, ನಾನು ಮಾಡಬೇಕು ಅಂತ. ಅವಳು ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡ್ಲು ನನಗೆ. ಜಗಳ ಆಡ್ತೀವಿ, ಜಗಳನೇ ಆಡಲ್ಲ ನಾವು. ನಾವು ಸಕ್ಕತ್ತಾಗಿರ್ತೀವಪ್ಪ, ಹಂಗೆ ಹಿಂಗೆ ಅಂತೇನಿಲ್ಲ, ಬೇಗ ಬೇಗ ಪ್ಯಾಚಪ್ ಆಗ್ಬಿಡ್ತೀವಿ. ನಂದಗೋಕುಲ ಸೀರಿಯಲ್ನಲ್ಲಿ ಏನೆಲ್ಲ ಸ್ಪೆಷಲ್ ಇದೆ? ಇದರಲ್ಲಿ ಡಿಫ್ರೆಂಟ್ ಆಗಿರೋಂಥದ್ದು ಏನೂ ಇಲ್ಲ, ಅದೇ ಡಿಫ್ರೆಂಟ್ ನಮ್ಮ ನಂದಗೋಕುಲ ಸೀರಿಯಲಲ್ಲಿ. ಯಾಕೆಂತಂದರೆ ರೆಗ್ಯುಲರ್ ಸೀರಿಯಲ್ ಪ್ಯಾಟರ್ನ್ ಥರ ಅವ್ರು ಯಾರೋ ಕೊಲೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಇವ್ರು ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಆ ಥರದ ಅಂಶಗಳು ಏನೂ ಇಲ್ಲದೆ ಇರೋವಂಥ ಒಂದು ಕಥೆನೇ ನಮ್ಮ ನಂದಗೋಕುಲ. ನಂದಗೋಕುಲ ಬೇಸಿಕಲಿ ಇಲ್ಲಿ ನಂದಕುಮಾರ್, ಗಿರಿಜಾ, ಮಾಧವ, ಕೇಶವ, ವಲ್ಲಭ ಇವರೆಲ್ಲ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಅಂದರೆ ಇವಾಗ ನಂದಕುಮಾರ್ನ ನೋಡಿದ್ರೆ ನಮ್ಮೆಲ್ಲರ ತಂದೆ ನೋಡ್ದಂಗೆ ಆಗತ್ತೆ ನಮಗೆ. ಮನೆಯಲ್ಲಿ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ರೂ ಕೂಡ ಹೊರಗಡೆಯಿಂದ ಅಂತ ಇರುವಂಥ ತಂದೆನೇ ನಂದಕುಮಾರ್. ಗಿರಿಜಾ ಅಂದರೆ ಆ ಕಡೆ ತಂದೆ, ಈ ಕಡೆ ಮಕ್ಕಳು ಇಬ್ಬರು ಕಿರಿಕಿರಿ ಮಾಡ್ತಾ ಇದ್ರು ಕೂಡ ಎಲ್ಲರನ್ನೂ ಪ್ರೀತಿಯಿಂದ ಬ್ಯಾಲೆನ್ಸ್ ಮಾಡುವಂಥ ನಿಮ್ಮೆಲ್ಲರ ತಾಯಿನೇ ಗಿರಿಜಾ. ಮಕ್ಕಳು ಅಂದರೆ 5 ಬೆರಳು ಕೂಡ ಸಮನಾಗಿರೋದಿಲ್ಲ. ಅಂದರೆ ಮಕ್ಕಳು ಒಂದು 5 ಜನ ಇತ್ತು ಅಂತಂದರೆ 5 ಬೆರಳು ಕೂಡ ಬೇರೆ ಬೇರೆ ಥರ ಇರುತ್ತೆ. ಸೊ ಅದೇ ಥರ ಮಾಧವ, ಕೇಶವ, ವಲ್ಲಭ ಇವ್ರುಗಳೆಲ್ಲ ಇದ್ದಾರೆ ನಮ್ಮ ಧಾರಾವಾಹಿಯಲ್ಲಿ. ಆ್ಯಂಡ್ ಮನೆಯಲ್ಲಿ ನಮ್ಮ ಅಣ್ಣಂದ್ರಾಗಿರ್ಬೋದು, ಇಲ್ಲ ನಮ್ಮ ತಮ್ಮಂದ್ರಾಗಿರ್ಬೋದು, ಅವರು ಹೇಗಿರ್ತಾರೆ ಲಿಟ್ರಲಿ ಹಾಗೇ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲನೇ ಅವನಿಗೆ ಅಪ್ಪನ ಕಂಡ್ರೆ ತುಂಬಾ ಭಕ್ತಿ. ಅಂದರೆ ಯೂಶ್ವಲ್ ಆಗಿ ಒಂದು ಮನೆಯಲ್ಲಿ ಒಂದು ದೊಡ್ಡ ಮಗ ಅಂದರೆ ಅಪ್ಪ ಅಮ್ಮನ ತುಂಬ ಗೌರವಿಸ್ತಾ ಇರ್ತಾನೆ ಅವನು. ಕೊನೆ ಮಗ ಅಂದರೆ ಸ್ವಲ್ಪ ಅಲ್ಚಲ್ ಥರ ಇರ್ತಾನೆ ಅವನು. ಅಂದರೆ ಅಪ್ಪನ ಬಗ್ಗೆ ಪ್ರೀತಿ ಇರುತ್ತೆ, ಅಪ್ಪ ಅಮ್ಮನ ಬಗ್ಗೆ, ಬಟ್ ಅದನ್ನು ಜಾಸ್ತಿ ತೋರಿಸ್ಕೊತಾ ಇರೋದಿಲ್ಲ. ಸೊ ಕೊನೆ ಮಗ ವಲ್ಲಭ, ಅದೇ ಥರ ಡಿಸೈನ್ ಮಾಡಿದ್ದೀವಿ ಕ್ಯಾರೆಕ್ಟರ್ನ. ಮಧ್ಯದವನು ಕೇಶವ ಅಂದರೆ ಅಪ್ಪನ ಬಗ್ಗೆ ಸಿಕ್ಕಾಪಟ್ಟೆ ಭಯ ಅವನಿಗೆ. ಯಾಕೆ ಅಂತಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಎಡವಟ್ ಮಾಡ್ತಾ ಇರ್ತಾನೆ. ಅವ್ನು ಎಡವಟ್ ಮಾಡ್ತಾನೆ ಅಂತ ಅವನಿಗೂ ಗೊತ್ತಿರಲ್ಲ. ಎಡವಟ್ ಆದಮೇಲೆ ಅವನು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡೋದು ಬಿಡೋದಿಲ್ಲ. ಸೊ ಇದೆಲ್ಲ ನಮ್ಮ ಸುತ್ತ, ನಮ್ಮ ಫ್ಯಾಮಿಲಿನಲ್ಲೇ ಇಲ್ಲ ನಮ್ಮ ಫ್ರೆಂಡ್ಸಲ್ಲೇ ನಾವು ನೋಡೋವಂಥ ಕ್ಯಾರೆಕ್ಟರ್ಗಳಾಗಿರೋದ್ರಿಂದ ಡಿಫ್ರೆಂಟಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮನೇಲಿರೋದನ್ನೇ ತೋರ್ಸೋಕೆ ಹೋಗ್ತಾ ಇದೀವಿ, ಅದನ್ನೇ ಡಿಫ್ರೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂದಗೋಕುಲ ಸೀರಿಯಲ್ಗೆ ಪ್ರೊಡಕ್ಷನ್ ನಿಮ್ಮ ವೈಫ್ದಾ? ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಈ ಥರದ ಸಾಕಷ್ಟು ಸಿನಿಮಾಗಳು ಮಾಡಿದ್ರು. ಅದಾದಮೇಲೆ ಕಾರಣಾಂತರಗಳಿಂದ ಮಾಡೋದಕ್ಕಾಗಿಲ್ಲ. ಒಂದು ಪಾಯಿಂಟಲ್ಲಿ ನಾನು ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿದ್ದೆ, ನನಗೆ ಪ್ರೊಡಕ್ಷನ್ ಅನ್ನೋದು ಪ್ಯಾಷನ್ನು, ನಾನು ಮಾಡಬೇಕು ಅಂತ. ಅವಳು ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡ್ಲು ನನಗೆ. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಜೊತೆ ನಿಂತಿದ್ದಾಳೆ ಅವಳು. ಅಂದರೆ ಅವಳು ಪಾಪ ಆ ಕಡೆಯಿಂದ ಆ್ಯಕ್ಟಿಂಗು ಮಾಡಿಕೊಂಡು ಈ ಕಡೆಯಿಂದ ಪ್ರೊಡಕ್ಷನ್ನು ನೋಡಿಕೊಂಡು, ನಾನು ಸ್ವಲ್ಪ ಸೋಂಬೇರಿ, ಬೇಗ ನಿದ್ದೆ ಮಾಡಿಬಿಡ್ತೀನಿ ಒಂದು 10 ಗಂಟೆಗೆಲ್ಲ. ನಾನು ಏನಾದರೂ ಬೇಕು, ರಿಕ್ವೈರ್ಮೆಂಟ್ ಬೇಕು, ನನಗೆ ಇವಾಗ ಜಿಮ್ಮಿ ಜಿಪ್ ಬೇಕು, ಒಂದು ಗಿಂಬಲ್ ಬೇಕು, ಈ ಕ್ಯಾಮ್ರಾ ಬೇಕು, ಸಿನಿಮಾ ಕ್ಯಾಮ್ರಾ ಬೇಕು ಅಂತ ಕೇಳಿದ್ರೆ ಒಂದಷ್ಟು ಫಿಲ್ಟ್ರ್ ಮಾಡಿ ನಾನು ಇಷ್ಟು ಕೊಡ್ತೀನಿ, ಇಷ್ಟು ತಗೋ ಅಂತ. ಅಂದರೆ ವರ್ಷಕ್ಕೊಂದ್ಸರಿ ನನ್ನ ಹೆಂಡತಿ ನನಗೆ ಬಟ್ಟೆ ಕೊಡ್ಸೋದಕ್ಕೆ ದೀಪಾವಳಿಗೆ ಆ ಥರ ಕರ್ಕೊಂಡು ಹೋಗ್ತಾಳೆ, ಗಣೇಶ ಚತುರ್ಥಿಗೆ, ದೀಪಾವಳಿಗೆ. ಸೊ ಕರ್ಕೊಂಡು ಹೋಗ್ಬಿಟ್ಟು ಒಂದು 10,000 ರೂಪಾಯಿಗೆಲ್ಲ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು, ನೋಡಪ್ಪ ಇನ್ನು 1 ವರ್ಷ ನನ್ನ ಹತ್ರ ಬಟ್ಟೆ ಕೇಳಂಗಿಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಸ್ಪಾಟಲ್ಲೂ ಹಿಂಗೇನೆ, ನಾನು ಏನಾದರೂ ಕೇಳಿದ್ರೆ ಒಂದಷ್ಟೆಲ್ಲ ಫಿಲ್ಟರ್ ಮಾಡಿ ನೋಡಪ್ಪ ಇಷ್ಟು ಎಕ್ವಿಪ್ಮೆಂಟ್ ಕೊಡ್ತೀನಿ, ತಗೋ, ಅದೇನು ಮಾಡ್ತೀಯ ಮಾಡು ಅಂತ ಕೊಡ್ತಾರೆ ಅವರು. ಹೊಗಳ್ತಾ ಇದ್ದೀನಿ, ಬೈತಾ ಇಲ್ಲ, ಹೊಗಳ್ತಾ ಇದ್ದೀನಿ. ನನ್ನನ್ನು ಅಂದರೆ ಜನಗಳು ನೋಡಿದವ್ರು, ಏನು ಹೆಂಡತಿ ಇಷ್ಟೊಂದು ಸ್ಟ್ರಿಕ್ಟ್, 10,000 ಮಾತ್ರ ಕೊಡ್ಸೋದ ವರ್ಷಕ್ಕೆ, ಆ ಥರ ಏನಿಲ್ಲ. ಅವನೇನು ಗೊತ್ತಾ, ನಾನು ಕೊಡ್ಸೋದಷ್ಟು ಒನ್ ಟೈಮು, ಅದು ಒಂದು 50 ಸತಿ ಅವನೇ ತಂದುಬಿಟ್ಟಿರ್ತಾನೆ. ಇದೊಂದೇ ತಂದೆ ಅಂತ ಒಂದಷ್ಟು ಬಟ್ಟೆಗಳು ತಂದುಬಿಟ್ಟಿರ್ತಾನೆ. ರಾಧಿಕಾ ನಂದಗೋಕುಲ ಸೆಟ್ ವಿಸಿಟ್ ಮಾಡ್ತಾರಾ? ಆ್ಯಕ್ಚುಲಿ ನಾನು ಇವನಿಗೂ ಹೇಳಿಲ್ಲ, ಶೇರ್ ಮಾಡ್ಕೊಂಡಿಲ್ಲ ಈ ವಿಷಯ.
ಸೊ ಏನಪ್ಪ ಅಂತಂದರೆ ನಂದ ಗೋಕುಲ ಒಂದು ಸೀನ್ ಎವ್ರಿಡೇ ನಾನು ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ. ನಂಗೆ ಶೂಟ್ ಇಲ್ಲ ಅಂದಾಗ ನಾನು ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿದಾಗೆಲ್ಲ ನಂದಕುಮಾರ್ ಸೀನ್ ನೋಡ್ಬೇಕಾರೆ ನನಗೆ ನನ್ನ ತಂದೆ ನೆನಪಾಗ್ತಾರೆ. ಆ್ಯಕ್ಚುಲಿ ಅವನಿಗೆ ಹೇಳಿಲ್ಲ ನಾನು. ನನ್ನ ತಂದೆ ಸ್ವಲ್ಪ ಅರವಿಂದ್ ಅವ್ರ ಥರನೇ ಇದ್ದರು, ಬೆಳ್ಳಗೆ, ಆ ಹೈಟು ಅದೆಲ್ಲ ನೋಡೋಕೆ ನಮ್ಮಪ್ಪ ಸೇಮ್ ಹಾಗೆ ಇದ್ದರು. ಡ್ರೆಸ್ಸಿಂಗ್ ಸೆನ್ಸು ಅದೆಲ್ಲ ನೋಡೋಕೆ ನನಗೆ ಅವ್ರು ಎಲ್ಲೋ ಒಂದು ಕಡೆ ನನ್ನ ಅಪ್ಪನ ಥರನೇ ಅನಿಸ್ತಾರೆ. ಒಂದು ಬೈಕ್, ಒಂದು ಸ್ಕೂಟ್ರು ಕೊಟ್ಟಿದ್ದೀವಿ, ಅದು ನನ್ನ ಅಪ್ಪನ ಹತ್ರ ಇತ್ತು ಆ ಸ್ಕೂಟ್ರು. ಸೊ ಅದೆಲ್ಲ ತುಂಬ ನೆನಪಾಗತ್ತೆ. ಆ್ಯಂಡ್ ಅವರು ಮಕ್ಳಿಗೆಲ್ಲ ಬೈಬೇಕಾದ್ರೆ ನಮ್ಗೆ ಅವಾಗೆಲ್ಲ ಕೋಪ ಬರ್ತಿತ್ತು, ನಮ್ಮಪ್ಪ ಏನು ಹಿಂಗೆ ಬೈತಿರ್ತಾರೆ ಅಂತ ನಾನು ಅಕ್ಕ ಅಂದ್ಕೊಳ್ತಿದ್ವಿ. ಬಟ್ ಈ ಸೀನ್ಸ್ ಎಲ್ಲ ಇವಾಗ ಅವರಿಲ್ಲ ಅಲ್ಲ, ತುಂಬ ಕನೆಕ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಶೇರ್ ಮಾಡ್ಕೊಂಡಿಲ್ಲ ಅವನ ಹತ್ರ. ಶೂಟಿಂಗ್ ವೇಳೆ ಗಂಡ ಹೆಂಡತಿ ನಡುವೆ ಎಷ್ಟು ಹೊಂದಾಣಿಕೆ ಇದೆ? ಹೊಂದಾಣಿಕೆ ಅನ್ನೋದು ತುಂಬ ಕಷ್ಟ ಪ್ರೊಡಕ್ಷನ್ ನಡೆಸುವಾಗ. ಅಂದರೆ ಕ್ಯಾಸ್ಟಿಂಗ್ ವಿಚಾರಕ್ಕೆ ಅಂತ ಬಂದಾಗ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನೊಂದು ಹೇಳ್ತಾ ಇರ್ತೀನಿ, ಪ್ರೊಡ್ಯೂಸರ್ ಆಗಿ ಅವಳೊಂದು ಹೇಳ್ತಾ ಇರ್ತಾಳೆ. ಕಿತ್ತಾಡ್ತೀವಿ ಇಬ್ಬರು, ಅಂದರೆ ಯಾವ ಲೆವೆಲ್ ಕಾಲರ್ ಪಟ್ಟಿ ಒಂದು ಹಿಡ್ಕೊಳ್ಳೋದಿಲ್ಲ ಅಷ್ಟೇ, ಅದು ಬಿಟ್ಟರೆ ಕಿತ್ತಾಡ್ತೀವಿ, ಎಲ್ಲ ಒಂದೇ ವಿಷಯ ಇಟ್ಕೊಂಡು ಸುತ್ತಾಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ಒಂದು ಡಿಸಿಷನ್ಗೆ ಬರ್ತೀವಿ, ಪ್ರೊಡಕ್ಷನ್ನು ಡೈರೆಕ್ಷನ್ ನಡೆಸ್ಕೊಂಡು ಹೋಗ್ತೀವಿ. ಅಂದರೆ ನಮ್ದು ಹೆಂಗೆ ಗೊತ್ತಾ, ಮುಂಚೆ ಮದುವೆ ಆಗಿ ಒಂದು ಆಲ್ಮೋಸ್ಟ್ ಒಂದು 6 years ಆಗ್ತಾ ಬಂತು. ಸೊ ನಾವು 6 yearsಯಿಂದ ಹೆಂಗೆ ಅಂದರೆ ತುಂಬ ಜಗಳ ಆಡ್ತೀವಿ. ಜಗಳನೇ ಆಡಲ್ಲ ನಾವು, ನಾವು ಸಕ್ಕತ್ತಾಗಿರ್ತೀವಪ್ಪ ಹಂಗೆ ಹಿಂಗೆ ಅಂತೇನಿಲ್ಲ, ನಾವು ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ಅವನಿಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ, ನನಗೆ ಅವ್ನು ಬಿಟ್ಟಿರೋಕ್ಕಾಗಲ್ಲ. ಸೊ ಬೇಗ ಬೇಗ ಪ್ಯಾಚಪ್ ಆಗಿಬಿಡ್ತೀವಿ. ಇಲ್ಲೂ ಹಾಗೇನೆ, ಇಲ್ಲಿ ಸ್ವಲ್ಪ ಜಾಸ್ತಿನೇ ಜಗಳ ಆಗುತ್ತೆ. ನಾನು ಏನೇನೋ ಕೇಳ್ತೀನಿ, ಅದು ಯಾಕೆ ಇದ್ಯಾಕೆ ಅಂತ. ಸೊ ಆವಾಗ ಆಬ್ವಿಯಸ್ಲಿ ಜಗಳಗಳು ಶುರು ಆಗಿಬಿಡತ್ತೆ. ಬಟ್ ಎಂಡ್ ಆಫ್ ದ ಡೇ ನಾರ್ಮಲ್ ಆಗಿ ಗಂಡ ಹೆಂಡತಿಯಾಗಿನೇ ಮನೆಗೆ ಹೋಗ್ತೀವಿ. ಸೊ ಆ ಥರ. ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ? ಆ ಒಂದು ವಿಚಾರದಲ್ಲಿ ನನಗೆ ಜಾಸ್ತಿ ಸ್ಟ್ರೆಸ್ ಆಗ್ತಿಲ್ಲ. ಬಿಕಾಸ್ ನಾನು ಎಲ್ಲರ ಹತ್ರ ಮಾತಾಡಬೇಕಾದ್ರೇ ನಾನು ಹೇಳಿದ್ದೆ, ಅಂದರೆ ನಾನು ನೀವು ಸಿನಿಮಾದಲ್ಲಿ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಇದರಲ್ಲಿ ಕ್ಯಾಸ್ಟ್ ಮಾಡ್ಕೋತಾ ಇಲ್ಲ. ನನಗೆ ಬೇಸಿಕಲಿ ಇದರಲ್ಲಿ ಒಬ್ಬರು ನಟ ಬೇಕಾಗಿರೋದು, ಒಬ್ಬ ನಟಿ ಬೇಕಾಗಿರೋದು, ಆ ಒಂದು ಕಾರಣಕ್ಕೆ ನೀವು ಇದು ಅಂತ. ಆ್ಯಂಡ್ ಬಂದಿರೋಂಥ ಆರ್ಟಿಸ್ಟ್ಗಳು ಕೂಡ ಸೀರಿಯಲ್ನ ಕಾಂಪೌಂಡ್, ಸೀರಿಯಲಿನ ಲಿಮಿಟ್ಸ್ ಏನು ಅಂತ ತಿಳ್ಕೊಂಡು ಅವರು ಕೂಡ ಹಾಗೇ ನಮಗೆ ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಲ್ಲ ಇದು ಮಾಡೋಕ್ಕಾಗ್ತಾನೇ ಇಲ್ಲ ಅಂತ ಖಂಡಿತವಾಗ್ಲೂ ಏನೂ ಅನ್ನಿಸ್ತಾ ಇಲ್ಲ. ಸೊ ಇಟ್ಸ್ ಹ್ಯಾಪನಿಂಗ್ ಇನ್ ಅ ನೈಸ್ ವೇ. ಸಿಂಧು ಅವರು ಕೋ ಪ್ರೊಡ್ಯೂಸರಾ? ಬೇಸಿಕಲಿ ಅವ್ರಿಗೆ ಸಿಂಧು ಮೇಡಮ್ಗೆ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ಗೆ ಅಪ್ರೋಚ್ ಮಾಡೋದಕ್ಕೆ ಅಂತ ನಾನು ಫೋನ್ ಮಾಡಿದ್ದೆ. ಅವರು ನಿರ್ದಾಕ್ಷಿಣ್ಯವಾಗಿ ಅದನ್ನು ನಿರಾಕರಿಸಿದ್ರು. ಅದಾದಮೇಲೆ ಹಾಗೆ ಏನು ಕತೆ ಹಾಗೆ ಹೇಗೆ ಅಂತ ಕೇಳಿದ್ರು. ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅವ್ರ ಕತೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಅವ್ರ ಹತ್ರ ಅಪ್ರೋಚ್ ಮಾಡಿದೆ, ಈ ಥರ ಒಬ್ಬರು ಕೊಲ್ಯಾಬ್ರೇಟರ್ ಬಂದಿದ್ರೆ ಚೆನ್ನಾಗಿರೋದು ಅಂತ. ಸೊ ಅವ್ರಿಗೂ ಕೂಡ ಸಾಕಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಅವರು ಹೇಳಿದ್ರು ಓಕೆ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತ. ಸೊ ಆ್ಯಂಡ್ ದೆನ್ ಶಿ ಕೇಮ್ ಇನ್ ದ ಪೇಜ್. ಅಂದರೆ ನನಗೆ ನನ್ನ ಹೆಂಡ್ತಿನೂ ಇಲ್ಲೇ ಇದ್ದಾಳೆ, ನಮ್ಮ ಅಕ್ಕ ಸಿಂಧು ಅವರು ಕೂಡ ಇಲ್ಲೇ ಇದ್ದಾರೆ ಪ್ರೊಡಕ್ಷನ್ ಇದರಲ್ಲಿ. ಆ್ಯಂಡ್ ಮಹಾದೇವ್ ನನ್ನ ಅಣ್ಣನ ಸ್ಥಾನದಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾಯಿದ್ದೀವಿ, ಏನೂ ಸ್ಟ್ರೆಸ್ ಆಗ್ತಿಲ್ಲ. ಇಟ್ಸ್ ಗೋಯಿಂಗ್ ಇನ್ ಅ ವೆರಿ ಗ್ರೇಟ್ ವೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.